ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬ್ಲೌಸಲ್ಲಿ ಯಾವ ಥರ ಮೆಷರ್ಮೆಂಟ್ ತಗೊಳ್ಳೋದು ಅಂತ ನೋಡೋಣ. ಮೊದಲು ಮೆಷರ್ಮೆಂಟ್ ತಗೊಳ್ಳೋಕ್ಕೆ ಈ ಥರ ಅಳತೆಯನ್ನು ಬರ್ಕೋಬೇಕು. ಒಂದು ಬುಕ್ಕಲ್ಲಿ ಈ ಥರ ಮೆಷರ್ಮೆಂಟ್ ಬರ್ಕೋಬೇಕು. ಇಲ್ಲಿ ನೋಡಿ, ಇಲ್ಲಿ ಶೋಲ್ಡರ್ ಫುಲ್ ಲೆಂತ್, ಆಮೇಲೆ ಚೆಸ್ಟ್, ಆರ್ಮೋಲ್, ಶೋಲ್ಡರ್ ಟು ಡಾಟ್ ಪಾಯಿಂಟ್, ನೆಕ್ ವಿಡ್ತ್, ಫ್ರಂಟ್ ನೆಕ್ ಲೆಂತ್, ಬ್ಯಾಕ್ ನೆಕ್ ಲೆಂತ್, ವೇಸ್ಟ್ ವಿಡ್ತ್, ಆಮೇಲೆ ಕೆಳಗಡೆ ಸ್ಲೀವ್ ಲೆಂತ್, ಸ್ಲೀವ್ ಬಾಟಮ್ ವಿಡ್ತ್, ಆರ್ಮ್ ಹೋಲ್ ರೌಂಡ್. ಇಷ್ಟು ಕೂಡ ಬ್ಲೌಸಿನ ಮೆಷರ್ಮೆಂಟು ಬರುತ್ತೆ. ಸಿಂಪಲ್ಲಾಗಿ ನೀವು ಬ್ಲೌಸನ್ನು ಸ್ಟಿಚ್ ಮಾಡುವಾಗ ಇದಿಷ್ಟು ಮೆಷರ್ಮೆಂಟು ಬೇಕಾಗುತ್ತೆ. ಈಗ ನಮಗೆ ಯಾವ ಥರ ಮೆಷರ್ಮೆಂಟು ಬಟ್ಟೆಯಲ್ಲಿ ಅಳತೆ ಮಾಡೋದು ಅಂತ ನೋಡೋಣ. ಮೊದಲು ಶೋಲ್ಡರ್ನ ಮೆಷರ್ಮೆಂಟ್ ತಗೋಬೇಕು. ಬ್ಲೌಸ್ನ ಹುಕ್ಸ್ ಹಾಕ್ಕೋಬೇಕು. ಇಲ್ಲಿ ನಾನಿಲ್ಲಿ ಬ್ಲೌಸ್ಗೆ ಹುಕ್ಸ್ ಹಾಕಿಲ್ಲ, ಈಗ ಸ್ಟಿಚ್ ಮಾಡಿರೋ ಬ್ಲೌಸು. ಈ ಥರ ಹುಕ್ಸನ್ನು ಹಾಕ್ಕೊಂಡು ಶೋಲ್ಡರ್ನ ಮೆಷರ್ಮೆಂಟ್ ತಗೋಬೇಕು. ಇನ್ನೂ ಬೇರೆ ಬೇರೆ ಥರ ಶೋಲ್ಡರ್ ಮೆಷರ್ಮೆಂಟ್ ತಗೋಬೋದು, ಅದು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಸ್ಟಿಚ್ ಮಾಡಿದ್ದೀನಲ್ಲ, ಇದರ ಹೊರಗಡೆಗೆ ಸ್ಲೀವ್ ಸ್ಟಿಚ್ ಮಾಡಿದ್ದೀವಲ್ಲ, ಇದರ ಹೊರಗಡೆಗೆ ಈ ಥರ ಕಾಣಿಸ್ತಾ ಇದೆಯಲ್ಲ, ಈ ಥರ ಮಾರ್ಕ್ ಮಾಡ್ಕೋಬೇಕು. ಕಾಲು ಇಂಚಿಗೆ ಬಿಟ್ಟು ಈ ಥರ ಮಾರ್ಕ್ ಮಾಡಿಕೊಂಡು ಆಮೇಲೆ ಈ ಮಾರ್ಕಿನ ಮೇಲೆ ಈ ಥರ ಇಟ್ಕೊಳ್ಳಿ. ಇವಾಗ ಕರೆಕ್ಟಾಗಿ 10 ಇಂಚಿಗೆ ಶೋಲ್ಡರ್ ಬಂದಿದೆ. ಕರೆಕ್ಟಾಗಿ 10 ಇಂಚಿಗೆ ಬಂದಿದೆಯಲ್ವಾ? ಇಲ್ಲಿ ನಾನು ಬರ್ದಿದ್ದೀನಿ 10 ಇಂಚು ಅಂತ. 10 ಇಂಚು ಬಂದಾಗ ಇದರ ಅರ್ಧ ಮಾತ್ರ ನಾವು ಶೋಲ್ಡರ್ ಮೆಷರ್ಮೆಂಟ್ ತಗೋಬೇಕು. 5 ಆ ಥರ ಅರ್ಧ 5. ನೆಕ್ಸ್ಟ್ ಬ್ಲೌಸಿನ ಫುಲ್ ಲೆಂತ್ ತಗೋಬೇಕು. ಶೋಲ್ಡರಿಂದ ಈ ಥರ ಇಟ್ಕೊಂಡು ಇಲ್ಲಿ ಕೆಳಗಡೆ ತನಕ ಈ ಥರ ಇಟ್ಕೋಬೇಕು. ಕಾಣಿಸ್ತಾ ಇದೆಯಲ್ಲ, ಈ ಥರ ನೀಟಾಗಿ ಜಾಸ್ತಿ ಎಳೆಯೋಕ್ಕೆ ಹೋಗಬಾರ್ದು. ಇಲ್ಲಿ ಫುಲ್ ಲೆಂತ್ 13 ಇಂಚು ಬಂದಿದೆ. 13 ಇಂಚು ಬಂದಾಗ ಇಲ್ಲಿ ಬ್ಯಾಕ್ ಇದು ಫುಲ್ ಲೆಂತ್, ಫ್ರಂಟ್ ಫುಲ್ ಲೆಂತ್, ಬ್ಲೌಸಿನ ಫ್ರಂಟ್ ಫುಲ್ ಲೆಂತ್ 13 ಇಂಚು. ಇಲ್ಲಿ ನಾನು ಬರ್ತಿಲ್ಲ, 13 ಪ್ಲಸ್ 2 ಇಂಚು ಎಕ್ಸ್ಟ್ರಾ ಸೇರಿಸ್ಕೊಳ್ಳೋಣ. ಫ್ರಂಟ್ ಪಾರ್ಟು ಕಟ್ ಮಾಡುವಾಗ 2 ಇಂಚು ಎಕ್ಸ್ಟ್ರಾ ಸೇರಿಸ್ಕೋಬೇಕು. ಆಗ 15 ಇಂಚಾಗುತ್ತೆ. ಇಲ್ಲಿ ಬ್ಲೌಸಿನ ಬ್ಯಾಕ್ ಫುಲ್ ಲೆಂತ್, ಬ್ಯಾಕ್ ಪಾರ್ಟಿನ ಫುಲ್ ಲೆಂತ್ ಎಷ್ಟು ಇದೆ ಅಂತ ಇಲ್ಲಿ ನಾನು ಬರ್ತಿರಲಿಲ್ಲ, ಅದಕ್ಕೆ ಈಗ ಬರ್ಕೊಂಡೆ. ಈಗ ಬ್ಯಾಕ್ ಸೈಡಲ್ಲಿ ಈ ಥರ ಹಾಕ್ಕೊಂಡು ಫ್ರಂಟಲ್ಲಿ ಯಾವ ಥರ ಮೆಷರ್ಮೆಂಟ್ ಮಾಡಿದ್ದೀವೋ ಅದೇ ಥರ ಮಾಡ್ಕೊಳ್ಳೋಣ. ಇಲ್ಲಿ 12.5 ಬಂದಿದೆ. ಜಾಸ್ತಿ ಎಳೆಯೋಕ್ಕೆ ಹೋಗಬಾರ್ದು. ಈ ಶೋಲ್ಡರಿಂದ ಈ ಥರ ನೀಟಾಗಿ ಇಟ್ಕೋಬೇಕು. ಇಲ್ಲಿ ನನಗೆ 12.5 ಬಂದಿದೆ. 12.5 ಬಂದಾಗ 12.5 ಪ್ಲಸ್ 2 ಇಂಚು ಎಕ್ಸ್ಟ್ರಾ ತಗೋಬೇಕು. ಲೈನಿಂಗ್ ಬ್ಲೌಸ್ ಆದರೆ 1 ಇಂಚು ಸಾಕು, ಪ್ಲೈನ್ ಬ್ಲೌಸ್ಗೆ 2 ಇಂಚು ತಗೋಬೇಕು. ನೆಕ್ಸ್ಟು ಈಗ ಚೆಸ್ಟ್ನ ಮೆಷರ್ಮೆಂಟ್ ಯಾವ ಥರ ಮಾಡೋದು ಅಂತ ನೋಡೋಣ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಆರ್ಮೋಲ್ ರೌಂಡ್ ಕೆಳಗಡೆ ಇದೆಯಲ್ಲ, ಈ ತುದಿಯಿಂದಲೇ ನಾವು ಚೆಸ್ಟ್ ಮೆಜರ್ಮೆಂಟ್ ತಗೋಬೇಕು. ಇಲ್ಲಿ ಕಾಜಾಪಟ್ಟಿ ಈ ಕಡೆನೇ ತಗೋಬೇಕು, ಉಕ್ಸ್ ಹಾಕೋ ಕಡೆ ತಗೊಳಕ್ಕೆ ಹೋಗ್ಬಾರ್ದು. ಕಾಜಾಪಟ್ಟಿಯ ಇಲ್ಲಿ ಮಧ್ಯದಲ್ಲಿ ಮಾರ್ಕ್ ಮಾಡಿಕೊಂಡು ಈ ತುದಿಯಿಂದ ಈ ಥರ ಇಟ್ಕೋಬೇಕು. ಇಲ್ಲಿ ನನಗಿಲ್ಲಿ 8.5 ಬಂದಿದೆ. ಹಾಗೆ ಈ ಥರ ಕೆಳಗಡೆ ಇಟ್ಕೊಂಡು ಈ ಥರನೂ ಮಾರ್ಕ್ ಮಾಡ್ಕೋಬಾರ್ದು, ಬ್ಲೌಸ್ ಟೈಟ್ ಆಗುತ್ತೆ, ಕರೆಕ್ಟಾಗಿ ಮೆಷರ್ಮೆಂಟ್ ಸಿಗಲ್ಲ. ಇಲ್ಲೂ ಕೂಡ ಈ ಥರನೂ ಕೂಡ ಇಟ್ಕೋಬಾರ್ದು, ಇದು ಕೂಡ ರಾಂಗ್ ಮೆಥಡ್. ಇಲ್ಲಿ ಈ ಮೂಲೆಯಿಂದಲೇ ಹಾರ್ಮೋಲ್ನ ಕೆಳಗಡೆ ಮೂಲೆಯಿಂದ ಈ ಥರ ಇಟ್ಕೋಬೇಕು. ಆಮೇಲೆ ಉಕ್ಸ್ ಪಟ್ಟಿ ಕಡೆನೂ
ಮೆಷರ್ಮೆಂಟ್ ತಗೋಬಾರ್ದು. ಈ ಕಡೆ ಕಾಜಾಪಟ್ಟಿ ಇದೆಯಲ್ಲ, ಕಾಜಾಪಟ್ಟಿ ಕಡೆಯಿಂದ ಮೆಷರ್ಮೆಂಟ್ ತಗೋಬೇಕು. ಈಗ ನನಗಿಲ್ಲಿ 8.5 ಬಂದಿದೆ. 8.5 ಪ್ಲಸ್ 1.5 ಇಂಚು ಎಕ್ಸ್ಟ್ರಾ ತಗೋಬೋದು. 1.5 ಏನಾದರೂ ತಗೋಬೋದು, ಇಲ್ಲ 2 ಇಂಚಾದರೂ ತಗೋಬೋದು. ಸ್ಟಾರ್ಟಿಂಗ್ ಹೊಲಿಯೋರು ಒಂದು 2 ಇಂಚು ಎಕ್ಸ್ಟ್ರಾನೇ ತಗೊಳ್ಳಿ. ಆಮೇಲೆ ಈಗ ಚೆಸ್ಟ್ ಆಯ್ತಲ್ವ, ಈಗ ಹಾರ್ಮೋಲ್ ಯಾವ ಥರ ಮಾರ್ಕ್ ಮಾಡೋದು ಅಂತ ನೋಡೋಣ. ಹಾರ್ಮೋಲ್ ಕೂಡ ಸುಮಾರು ವಿಧದಲ್ಲಿ ಮಾರ್ಕಿಂಗ್ ಮಾಡ್ಕೋಬೋದು. ನಾನು ಈ ಥರ ಇದೊಂದು ವಿಧ ಹೇಳ್ತಾ ಇದ್ದೀನಿ ನೋಡಿ. ಈ ಥರ ಬ್ಲೌಸ್ನ ಸ್ಲೀವ್ನ ಮೇಲಕ್ಕೆ ಮಾಡಿಕೊಂಡು ಕರೆಕ್ಟಾಗಿ ಇಟ್ಕೊಳ್ಳೋಣ. ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ. ಇಲ್ಲೀಗ ಲೈನ್ ಹಾಕ್ಕೊಂಡಾಗ 4.5 ಇಂಚ್ ಬಂದಿದೆ. ಆಮೇಲೆ ಇಲ್ಲಿ ಮೇಲ್ಗಡೆ ಒಂದು ಅರ್ಧ ಇಂಚು ನಾವು ಫೋಲ್ಡ್ ಮಾಡಿರ್ತೀವಿ. ಅರ್ಧ ಇಲ್ಲ 1/4 ಇಂಚಾದರೂ ಇಲ್ಲಿ ನೋಡಿಲಿ, ನಾನಿಲ್ಲಿ ಅರ್ಧ ಇಂಚಿಗೆ ಫೋಲ್ಡ್ ಮಾಡಿದ್ದೀನಿ. ಆವಾಗ 4.5 ಮೇಲ್ಗಡೆ ಒಂದು ಅರ್ಧ 5 ಇಂಚು ಬರುತ್ತೆ. ಇಲ್ಲಿ ಹಾರ್ಮೋಲು 5 ಇಂಚು, 4.75 ತಗೋಬೋದು. ಇಲ್ಲಿ ನಾನು 5 ಇಂಚ್ ತಗೊಂಡಿದ್ದೀನಿ. ಆಮೇಲೆ ಶೋಲ್ಡರ್ ಟು ಡಾಟ್ ಪಾಯಿಂಟ್ ಅಂದರೆ ಇಲ್ಲಿ ಬರುತ್ತೆ ಅಲ್ಲ, ಇದೇನೆ. ಇದು ಶೋಲ್ಡರಿಂದ ಡಾಟ್ ಪಾಯಿಂಟ್ ನಾವು ಪಟ್ಟಿ ಸ್ಟಿಚ್ ಮಾಡಿದ್ದೀವಿ ನೋಡಿ, ಅಲ್ಲಿ ತನಕ ಈ ಥರ ಇಟ್ಕೊಂಡು ಪಟ್ಟಿ ಎಲ್ಲಿ ಸ್ಟಿಚ್ ಮಾಡಿದ್ದೀವೋ ಅಲ್ಲಿ ತನಕ ಇಟ್ಕೋಬೇಕು. ಇವಾಗ ನನಗಿಲ್ಲಿ 10.5 ಬಂದಿದೆ. ಶೋಲ್ಡರ್ ಟು ಡಾಟ್ ಪಾಯಿಂಟು 10.5 ಬಂದಿದೆ. 10.5 ಇಲ್ಲಿ ಬರ್ಕೋತಾ ಇದ್ದೀನಿ. 10.5 ಪ್ಲಸ್ ನಾವು ಸ್ಟಿಚ್ಚಿಂಗ್ ಮೇಲ್ಗಡೆ ಕೆಳಗಡೆ ಸ್ಟಿಚ್ಚಿಂಗೋಸ್ಕರ 1 ಇಂಚು ಎಕ್ಸ್ಟ್ರಾ ಬಿಡಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದಕ್ಕೆ ಮೇಲ್ಗಡೆ ಕೆಳಗಡೆಗೆ 1 ಇಂಚು ಎಕ್ಸ್ಟ್ರಾ ಬಿಡಬೇಕು. ಆಗ 10.5 ಪ್ಲಸ್ 1 11.5. ನಾವು ಮಾರ್ಕಿಂಗ್ ಮಾಡುವಾಗ 11.5ಗೆ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ನೆಕ್ ವಿಡ್ತ್ ಅಂದರೆ ಈ ಥರ ಇಟ್ಕೊಳ್ಳಿ. ನಾವು ಫಸ್ಟು ಶೋಲ್ಡರ್ ಮೆಷರ್ಮೆಂಟ್ ಮಾಡುವಾಗ ಯಾವ ಥರ ಇಟ್ವೋ ಹಂಗೆ. ಇಲ್ಲಿ ಮಧ್ಯದಲ್ಲಿ ಬರುತ್ತಲ್ಲ ಓಪನ್, ಇದನ್ನೇ ನೆಕ್ ವಿಡ್ತ್ ಅಂತ ಹೇಳ್ತೀವಿ. ಈ ಬ್ಲೌಸಲ್ಲಿ ಎಷ್ಟಿದೆ ಅಂತ ನೋಡೋಣ. ಈ ಥರ ನೀಟಾಗಿ ಇಟ್ಕೊಂಡು ಇಲ್ಲಿ ಜಾಸ್ತಿ ಎಳಿಯೋಕ್ಕೆ ಹೋಗಬಾರ್ದು. ಇಲ್ಲಿ 4 ಇಂಚಿದೆ. ಇದು ಕೂಡ ಸುಮಾರು ಬೇರೆ ಬೇರೆ ವಿಧದಲ್ಲಿ ಅಳತೆ ಮಾಡ್ಕೋಬೋದು. ಈ ಥರ ಎಳಿಬಾರ್ದು. ನೀಟಾಗಿ ಈ ಥರ ಉಕ್ಸ್ ಹಾಕ್ಕೊಂಡು ಈ ಥರ ಇಟ್ಕೊಳ್ಳಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ನನಗೆ 4 ಇಂಚ್ ಬಂದಿದೆ. ಆಮೇಲೆ ಇಲ್ಲಿ ಸ್ಟಿಚ್ಚಿಂಗು ಒಳಗಡೆ ಹೋಗಿರ್ತದಲ್ಲ ಎರಡೂ ಕಡೆ 1/4 ಇಂಚು. ಆವಾಗ ನಾನಿಲ್ಲಿ 4.5 ಇಂಚಿಗೆ ಬರ್ಕೋತೀನಿ. ಈ ಬ್ಲೌಸಲ್ಲಿ 4.5 ಇಂಚಿಗೆ ಬರ್ಕೋತೀನಿ. 4.5ಲಿ ಇದರ ಅರ್ಧ ಮಾತ್ರ ನಾವು ಮಾರ್ಕಿಂಗ್ ಮಾಡ್ಕೋಬೋದು. ಆವಾಗ 2.25 ಇಂಚಿಗೆ ನಾವು ಮಾರ್ಕಿಂಗ್ ಮಾಡ್ಕೋಬೇಕು. ಈಗ ಫ್ರಂಟ್ ನೆಕ್ ಲೆಂತ್, ಬ್ಲೌಸಿನ ಫ್ರಂಟ್ ನೆಕ್ ಲೆಂತ್ ಯಾವ ಥರ ಅಳತೆ ಮಾಡೋದು ಅಂತ ನೋಡೋಣ. ನಾವು ಬಟ್ಟೆಲಿ ಕಟ್ ಮಾಡುವಾಗ ಬ್ಲೌಸನ್ನೇ ಇಟ್ಕೊಂಡು ಅಳತೆ ಮಾಡ್ಕೋಬೋದು. ಈ ಥರ ಟೇಪನ್ನು ಇಟ್ಕೊಂಡು ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ 6.5 ಬಂದಿದೆ ನೋಡಿ. ಈ ಥರ ಇಟ್ಕೊಂಡ್ರೆ 6.5 ಬಂದಿದೆ. 6.5 ಬರ್ಕೊಳ್ಳೋಣ. ಆಮೇಲೆ ಬ್ಯಾಕ್ ನೆಕ್ ಲೆಂತ್, ಬ್ಯಾಕ್ ನೆಕ್ಕು ಕೂಡ ನಾವು ಬೇರೆ ಥರನೂ ಮಾಡ್ಕೋಬೋದು. ಇಲ್ಲಿ ನಾನು ಕಾಮನಾಗಿ ಸ್ಟಾರ್ಟಿಂಗ್ ಕಲಿಯೋರು ಪೇಪರಲ್ಲೆಲ್ಲ ಪ್ರಾಕ್ಟೀಸ್ ಮಾಡೋಕ್ಕೆ ಈ ಥರ ಮಾಡ್ಕೊಳ್ಳಿ. ಇಲ್ಲಿ ನನಗೆ ಬ್ಯಾಕ್ ನೆಕ್ ಲೆಂತ್ 8 ಇಂಚ್ ಬಂದಿದೆ. ಈ ಥರ ಇಟ್ಕೋಬೇಕು. ಇಲ್ಲಿ 8 ಇಂಚು. ಆಮೇಲೆ ವೇಸ್ಟ್ ಅಂದರೆ ಇಲ್ಲಿ ಕೆಳಗಡೆ ಬರುತ್ತಲ್ಲ ಬ್ಲೌಸಿನ ಕೆಳಭಾಗ, ಹಿಂದ್ಗಡೆಯಿಂದ ಅಳತೆ ತಗೊಳ್ಳಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ಇಟ್ಕೊಂಡು ಈ ತುದಿಯಿಂದ ಈ ತುದಿಗೆ ನನಗಿಲ್ಲಿ 14 ಇಂಚ್ ಬಂದಿದೆ. ಇಲ್ಲಿ 14 ಇಂಚ್ ಬಂದಿದೆ. 14 ಬಂದಾಗ ಇದರ ಅರ್ಧ 7 ಇಂಚ್ ಮಾತ್ರ ನಾವು ಮಾರ್ಕಿಂಗ್ ಮಾಡ್ಕೋಬೇಕು. 7ರ ಜೊತೆಗೆ ಪ್ಲಸ್ ಒಂದು 3 ಇಂಚು ಎಕ್ಸ್ಟ್ರಾ ತಗೋಬೇಕು. ಸ್ಟಿಚ್ಚಿಂಗ್ಗೆ ಬಟ್ಟೆ ಬಿಡ್ತೀವಲ್ಲ ಅದಕ್ಕೆ. ಈಗ
ಬಾಡಿ ಪಾರ್ಟೆಲ್ಲ ಆಗಿದೆ. ಈಗ ಸ್ಲೀವ್ ಲೆಂತ್ ಯಾವ ಥರ ಮಾರ್ಕ್ ಮಾಡೋದು ಅಂತ ನೋಡೋಣ. ಈ ಥರ ತೋಳನ್ನು ಈ ಥರ ಇಟ್ಕೊಂಡು ಈ ತುದಿಯಿಂದ ಇಲ್ಲಿ ತನಕ ಈ ತುದಿ ತನಕ ಈ ಥರ ಇಟ್ಕೋಬೇಕು. ಇಲ್ಲಿ ನನಗೆ 8 ಇಂಚ್ ಬಂದಿದೆ. ಪ್ಲೈನ್ ಬ್ಲೌಸ್ ಆದರೆ 1.5 ಇಂಚು ಇಲ್ಲ 2 ಇಂಚು ಜಾಸ್ತಿ ತಗೋಬೇಕು. ಲೈನಿಂಗ್ ಬ್ಲೌಸ್ ಆದರೆ 1 ಇಂಚೆ ಸಾಕು. ಈಗ ಬ್ಲೌಸ್ನ ಸ್ಲೀವ್ ಬಾಟಮ್ ವಿಡ್ತ್ ಕೆಳಗಡೆ ಭಾಗ ಇದೆಷ್ಟಿದೆ ಅಂತ ನೋಡೋಣ. ಇಲ್ಲಿ 5 ಇಂಚಿದೆ. 5 ಇಂಚು ಬರ್ಕೊಳ್ಳೋಣ. ಆಮೇಲೆ ಹಾರ್ಮೋಲ್ ರೌಂಡ್ ಅಂದರೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಭಾಗ, ಇದನ್ನು ನಾವು ಅಳತೆ ಎಷ್ಟಿದೆ ಅಂತ ನೋಡೋಣ. ಇಲ್ಲಿ ನನಗೆ 7.25 ಇಂಚು ಬಂದಿದೆ. 7.25 ಇಂಚು ಬರ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್ ಬ್ಲೌಸ್ನ ಮೆಷರ್ಮೆಂಟು ಎಷ್ಟು ಬರುತ್ತೆ. ಈಗ ಕಟ್ಟಿಂಗ್ ಯಾವ ಥರ ಮಾಡೋದು ಅಂತ ಪೇಪರಲ್ಲಿ ನೋಡೋಣ. ಪೇಪರನ್ನು ಈ ಥರ 2 ಫೋಲ್ಡಾಗಿ ಈ ಥರ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಕಲಿಯೋರು ಪೇಪರಲ್ಲೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಈ ಥರ 2 ಆಗಿ ಫೋಲ್ಡ್ ಮಾಡ್ಕೊಳ್ಳಿ. ಫಸ್ಟು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೋಬೇಕು. ಇಲ್ಲಿ ಕ್ಲೋಸ್ ಇರೋ ಭಾಗ ನಮ್ಮ ಕಡೆ ಇರಬೇಕು, ಓಪನ್ ಸೈಡ್ ನಮ್ಮ ಆಪೋಸಿಟ್ ಇರಬೇಕು. ಈಗ ನಾನು ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ತಾಯಿದ್ದೀನಿ. ಫಸ್ಟ್ ನಾವು ಚೆಸ್ಟನ್ನು ಅಳತೆ ಮಾಡ್ಕೋಬೇಕು. ಇಲ್ಲಿ 8.5 ಬಂದಿದೆ ಚೆಸ್ಟು. ಇಲ್ಲಿ ಕೆಳಗಡೆಗೂ ಇದೇ ಥರ ಮಾರ್ಕ್ ಮಾಡಿಕೊಂಡು ಒಂದು ಸ್ಕೇಲಲ್ಲಿ ಲೈನ್ ಹಾಕ್ಕೊಳ್ಳೋಣ. ಇಲ್ಲಿ 8.5 ಬಂತಲ್ವಾ. ಈಗ ಎಕ್ಸ್ಟ್ರಾ 1.5 ಇಂಚು ಇಟ್ಕೋಬೇಕು ನಮಗೆ ಸ್ಟಿಚಿಂಗ್ಗೆ. ಈ ಥರ ಮಾರ್ಕ್ ಇಲ್ಲಿಂದ ಇಟ್ಕೋಬೇಕು 1.5 ಇಂಚು. ಇಲ್ಲಿಂದ ಈ ಲೈನ್ ಹಾಕಿದ್ದೀವಲ್ಲ 8.5, ಇಲ್ಲಿಂದ ಇಲ್ಲಿಗೆ. ಯಾಕಂದರೆ ನಾವು ಈ ಥರ ಸ್ಟಿಚ್ಚಿಂಗ್ಗೆ ಬಟ್ಟೆ ಬಿಡ್ತೀವಲ್ಲ ಅದಕ್ಕೆ 1.5 ತಗೋಬೋದು, ಇಲ್ಲ 2 ಇಂಚಾದರೂ ತಗೋಬೋದು. ನಾನಿಲ್ಲಿ 1.5 ಇಂಚ್ ತಗೊಂಡಿದ್ದೀನಿ. ಆಮೇಲೆ ಬ್ಲೌಸ್ನ ಫುಲ್ ಲೆಂತ್ ಈಗ ಬ್ಯಾಕ್ ಪಾರ್ಟ್ ನಾವು ಮಾರ್ಕ್ ಮಾಡ್ತಾಯಿದ್ದೀವಿ. ಬ್ಲೌಸ್ನ ಬ್ಯಾಕ್ ಫುಲ್ ಲೆಂತ್ ಎಷ್ಟಿದೆ? 12.5 ಇದೆ. ನಾನು ಫಸ್ಟೇ ಮಾರ್ಕ್ ಮಾಡಿದ್ದೀನಲ್ಲ, 2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ. 12.5 ಪ್ಲಸ್ 2. ಆಮೇಲೆ ಒಂದು ಲೈನ್ ಹಾಕ್ಕೊಳ್ಳೋಣ. ಈಗ ಚೆಸ್ಟ್ ಬಂದಿದೆ, ಆಮೇಲೆ ಫುಲ್ ಲೆಂತ್ ಆಗಿದೆ. ಈಗ ಶೋಲ್ಡರ್ ತಗೊಳ್ಳೋಣ. ಶೋಲ್ಡರ್ 5 ಇಂಚು ಫಸ್ಟೇ ನಾನು ಮಾರ್ಕ್ ಮಾಡಿದ್ದೀನಲ್ಲ 5 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು, ಆಮೇಲೆ ನೆಕ್ ವಿಡ್ತ್ ಅಂದರೆ ಇಲ್ಲಿ 2.25 ಇಂಚಿಗೆ ಮಾರ್ಕ್ ಮಾಡಿಕೊಂಡೆ. ಈಗ ಕೆಳಗಡೆ ಹಾರ್ಮೋಲ್ ಈ ಥರ ಇಟ್ಕೊಂಡು 5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಅದೇ ಥರ ಇಲ್ಲಿಂದಲೂ ಕೂಡ ಕರೆಕ್ಟಾಗಿ 5 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಆಮೇಲೆ ಸ್ಕೇಲಲ್ಲಿ ಲೈನ್ ಹಾಕ್ಕೋಬೇಕು. ಈಗ ಈ ಕಡೆನೂ ಕೂಡ ಇದೇ ಥರ ಲೈನ್ ಹಾಕ್ಕೊಳ್ಳೋಣ. ಈಗ ನೀಟಾಗಿ ಈ ಥರ ರೌಂಡಾಗಿ ಕರ್ವಲ್ಲಿ ಲೈನ್ ಹಾಕ್ಕೊಳ್ಳೋಣ. ಇದಾಯ್ತಲ್ವ. ಈಗ ಕೆಳಗಡೆ ನಾವು ಈಗ ಪ್ಲೈನ್ ಬ್ಲೌಸ್ ಹೊಲಿಯುವಾಗ 1.5 ಇಂಚು ಎಕ್ಸ್ಟ್ರಾ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. 1.5 ಇಂಚು ಎಕ್ಸ್ಟ್ರಾ ಕೊಟ್ಟಿರ್ತೀವಲ್ಲ, 1.5-2 ಇಂಚು. ನಾನಿಲ್ಲಿ 1.5 ಇಂಚಿಗೆ ಲೈನ್ ಹಾಕೋತೀನಿ. ಈ ಲೈನ್ ಹಾಕ್ಕೊಂಡಾದಮೇಲೆ ಈಗ ಅಳತೆ ಬ್ಲೌಸನ್ನು ತಗೊಳ್ಳೋಣ. ಈಗ ಅಳತೆ ಬ್ಲೌಸಲ್ಲೇ ಯಾವ ಥರ ಬ್ಲೌಸಿನ ಬ್ಯಾಕ್ ನೆಕ್ ಲೆಂತನ್ನು ಯಾವ ಥರ ಅಳತೆ ಮಾಡೋದು ಅಂತ ನೋಡೋಣ. ಕಾಣಿಸ್ತಾ ಇದೆಯಲ್ಲ, ಈ ಥರ ಬಟ್ಟೆ ಇಟ್ಕೊಂಡು ಇಲ್ಲಿ 1.5 ಇಂಚು ಲೈನ್ ಹಾಕಿದ್ದೀವಲ್ಲ, ಅದ್ರ ಮೇಲೆ ನೀಟಾಗಿಟ್ಟು ಇಲ್ಲೊಂದು ಲೈನು, ಇದ್ರ ಮೇಲ್ಗಡೆಗೆ ಒಂದು ಲೈನು, ಗೊತ್ತಾಯ್ತಲ್ವಾ? ಈ ಥರ ಹಾಕ್ಕೋಬೇಕು. ಈಗ ಮೇಲ್ಗಡೆ ಎಷ್ಟು ತಗೊಂಡಿದ್ದೀವೋ ಅಷ್ಟೇ ತಗೋಬೇಕು. ಕೆಳಗಡೆನೂ 2.25 ಇಂಚಿಗೆ ಈ ಥರ ಲೈನ್ ಹಾಕ್ಕೋಬೇಕು. ಮೇಲ್ಗಡೆ ಮಾರ್ಕ್ ಮಾಡಿದ್ದೀವಲ್ಲ ಅದಕ್ಕೆ ನಾವು ಕಟಿಂಗ್ ಮಾಡ್ಕೋಬೇಕು. ಈ ಥರ ನೀಟಾಗಿ ಲೈನ್ ಹಾಕ್ಕೊಂಡು ರೌಂಡಾಗಿ ಶೇಪ್ ಕೊಡೋಣ. ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ. ಈ ಥರ ಇದು ನಿಮಗೆ ಕರೆಕ್ಟಾಗಿ ರೌಂಡ್ ಶೇಪ್ ಬರೋಕ್ಕೋಸ್ಕರ ಅಷ್ಟೇ. ಇಲ್ಲಿ ಡೀಪ್ ಜಾಸ್ತಿನೂ ಮಾಡ್ಕೋಬೋದು, ಕಡಿಮೆನೂ ಮಾಡ್ಕೋಬೋದು. ಈಗ
ಬ್ಯಾಕ್ ಪಾರ್ಟನ್ನು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಫಸ್ಟ್ ಈ ಥರ ಫಸ್ಟ್ ನೆಕ್ಕನ್ನು ಕಟ್ ಮಾಡ್ಕೊಳ್ಳೋಣ. ಕತ್ರಿ ತುದಿಯಿಂದ ಮೂಲೆಯಿಂದ ಕಟ್ ಮಾಡ್ಕೋಬೇಕು. ಆವಾಗ ಎಷ್ಟೇ ಕ್ರಾಸ್ ಇದ್ರೂ ನೀಟಾಗಿ ಕಟ್ಟಿಂಗ್ ಬರುತ್ತೆ. ಕತ್ರಿಯ ಮಧ್ಯದಿಂದ ಕಟ್ ಮಾಡ್ಕೋಬಾರ್ದು. ಈಗ ನಾವು ನೆಕ್ಸ್ಟ್ ಆರ್ಮೋಲ್ ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಈ ಥರ ಇಟ್ಕೊಂಡು ನೀಟಾಗಿ ಕ್ರಾಸಲ್ಲಿ ಇಲ್ಲಿ ಕತ್ರಿಯ ತುದಿಯಿಂದ ಕಟ್ ಮಾಡ್ಕೊಂಡು ಹೋಗಬೇಕು. ಆವಾಗ ಕ್ರಾಸಲ್ಲಿ ಕರೆಕ್ಟಾಗಿ ಕಟ್ಟಿಂಗ್ ಬರುತ್ತೆ. ಈಗ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಬ್ಯಾಕ್ ಪಾರ್ಟು ಕಟ್ ಮಾಡಾಗಿದೆ. ಇದು ಬ್ಯಾಕ್ ಪಾರ್ಟು. ಈಗ ಈ ಪೇಪರ್ನ ಈ ಕಡೆ ಇಟ್ಕೊಳ್ಳೋಣ. ಈಗ ಫ್ರಂಟ್ ಪಾರ್ಟ್ ಯಾವ ಥರ ಮಾಡೋದು ಅಂತ ನೋಡೋಣ. ಇಲ್ಲಿ ಈ ಥರ ಇಟ್ಕೊಂಡು ಇಲ್ಲಿ ಬಟ್ಟೆ ನಾವು ಕಟ್ ಮಾಡಿದ್ದೀವಲ್ಲ, ಇದನ್ನು ಈ ಥರ ತಗೊಂಡು ಈ ಥರ ತಿರುಗಿಸ್ಕೊಳ್ಳೋಣ. ಈ ಥರ ತಿರುಗಿಸ್ಕೊಂಡು ಇಲ್ಲಿ ನೋಡಿ, ಇಲ್ಲಿ ಓಪನ್ ಸೈಡ್ ಇದೆಯಲ್ಲ ನಮ್ಮ ಕಡೆ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟ್ ಕಟ್ ಮಾಡುವಾಗ ಓಪನ್ ಸೈಡು ಆಪೋಸಿಟ್ ಇತ್ತು. ಇದು ಫ್ರಂಟ್ ಪಾರ್ಟ್ ಕಟ್ ಮಾಡುವಾಗ ಈ ಥರ ಇರಬೇಕು. ಈ ಥರ ಈಗ ನಾವು ಬ್ಯಾಕ್ ಕಟ್ ಮಾಡಿದ್ದೀವಲ್ಲ, ಅದನ್ನು ಇದ್ರ ಮೇಲೆ ಕರೆಕ್ಟಾಗಿ ಇಟ್ಕೊಳ್ಳೋಣ. ಕರೆಕ್ಟಾಗಿ ಈ ಥರ ಒಂಚೂರು ಆ ಕಡೆ ಈ ಕಡೆ ಹೋಗಬಾರ್ದು. ಕರೆಕ್ಟಾಗಿ ಇಟ್ಕೊಂಡು ಅದ್ರ ಮೇಲೇ ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಈ ಥರ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲೂ ಕೂಡ ಈ ಥರ ಮಾರ್ಕ್ ಮಾಡ್ಕೊಳ್ಳೋಣ. ಆರ್ಮೋಲ್ ಹತ್ರ ಇಲ್ಲಿ ಈ ಥರ ಲೈನ್ ಹಾಕ್ಕೊಳ್ಳೋಣ. ಈ ಥರ ಹಾಕ್ಕೊಂಡು ಇಲ್ಲಿ ಈ ಥರ ಲೈನ್ ಹಾಕ್ಕೊಳ್ಳೋಣ. ಈಗ ನಮಗೆ ಶೋಲ್ಡರ್ ಆರ್ಮೋಲ್ ಬಂದಿದೆಯಲ್ವಾ, ಈಗ ಫುಲ್ ಲೆಂತ್ ನೋಡ್ಕೋಬೇಕೀಗ. ಬ್ಲೌಸಿನ ಫ್ರಂಟ್ ಫುಲ್ ಲೆಂತ್ 13 ಇಂಚಿದೆ. 13 + 2 15 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 2 ಇಂಚ್ ಫ್ರಂಟಲ್ಲಿ ಕಟ್ ಮಾಡುವಾಗ ಯಾವ ಬ್ಲೌಸ್ಗಾದರೂ ಫ್ರಂಟಲ್ಲಿ 2 ಇಂಚ್ ಎಕ್ಸ್ಟ್ರಾ ಕೊಡಬೇಕು. ಈ ಥರ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಇರೋ ಪೇಪರ್ನ ಕಟ್ ಮಾಡ್ಕೊಳ್ಳೋಣ. 15 ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಆಮೇಲೆ ಈಗ ಶೋಲ್ಡರಿಂದ ಡಾಟ್ ಪಾಯಿಂಟಿಗೆ ಅಳತೆ ತಗೊಳ್ಳೋಣ. 10.5 ಇತ್ತಲ್ವ, 10.5 + 1 11.5ಗೆ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಈ ಥರ ಕ್ರಾಸಾಗಿ ಮೇಲ್ಗಡೆಗೆ ಈ ಥರ ಲೈನ್ ಹಾಕ್ಕೋಬೇಕು. ಆಮೇಲೆ ಕೆಳಗಡೆ ಈ ಥರ ಲೈನ್ ಹಾಕ್ಕೊಂಡು ಆಗಿದೆಯಲ್ವಾ. ಈಗ ಫ್ರಂಟ್ ನೆಕ್ ಲೆಂತ್ ಎಷ್ಟಿದೆ ಅಂತ ನೋಡೋಣ. ಇಲ್ಲಿ ಬ್ಲೌಸಲ್ಲೇ ನೋಡೋಣ. ನೋಡಿ, ಇಲ್ಲಿ ಪಟ್ಟಿ ಪೀಸ್ ಇದೆಯಲ್ಲ, ಪಟ್ಟಿ ಪೀಸ್ ಹತ್ರ ಈ ಥರ ಫೋಲ್ಡ್ ಮಾಡಿಕೊಂಡು ಈ ಲೈನಿಂದ ಸ್ವಲ್ಪ ಒಂದು 1/4 ಇಂಚು ಮೇಲ್ಗಡೆಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ಮೇಲ್ಗಡೆಗೆ ಮಾರ್ಕ್ ಮಾಡ್ಕೋಬೇಕು. ಈ ಥರ ಕೆಳಗಡೆನೂ 1/4 ಇಂಚು ಮೇಲ್ಗಡೆ ಇರಬೇಕು. ಆಮೇಲೆ ಇಲ್ಲಿ ಮೇಲ್ಗಡೆನೂ ಕೂಡ 1/4 ಇಂಚು ಮೇಲ್ಗಡೆ ಇರಬೇಕು. ಈ ಥರ ಇಲ್ಲ ಅಂದರೆ ಇಲ್ಲಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಪಟ್ಟಿ ಪೀಸ್ ಇದೆಯಲ್ಲ, ಇಲ್ಲಿಂದ ಇಲ್ಲಿ ಪಟ್ಟಿ ಜಾಯಿಂಟ್ ಮಾಡಿದ್ದೀವಲ್ಲ, ಅಲ್ಲಿ ತನಕ ಅಳತೆ ಮಾಡಿಕೊಂಡು 3/4 ಇಂಚ್ ಬಂದಿದೆ. 3/4 ಇಂಚಿಗೆ ಮಾರ್ಕ್ ಮಾಡಿಕೊಂಡು 1/4 ಇಂಚು ಎಕ್ಸ್ಟ್ರಾ ಕೊಡಬೇಕು. 4.5 ಇಂಚು ಈ ಪಟ್ಟಿ ಲೈನ್ ಇದೆಯಲ್ಲ, ಇಲ್ಲಿಂದ ಮೇಲ್ಗಡೆಗೆ 4.5 ಇಂಚಿಗೆ ಮಾರ್ಕ್ ಮಾಡಿಕೊಂಡ್ರೆ ಕರೆಕ್ಟಾಗಿ ನಮಗೆ ಬ್ಲೌಸಿನ ನೆಕ್ ಲೆಂತ್ ಸಿಗ್ತದೆ. ಆಮೇಲೆ ಇಲ್ಲಿ ಕರೆಕ್ಟಾಗಿ ಶೋಲ್ಡರ್ನ ಕರೆಕ್ಟಾಗಿ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಇಲ್ಲಿ ರೌಂಡ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಈ ಥರ ಒಂದು ಲೈನ್ ಹಾಕ್ಕೊಂಡು ಈ ಥರ ಕರ್ವ್ ಹಾಕ್ಕೊಳ್ಳಿ. ಈಗ ಕಟ್ ಮಾಡ್ಕೊಂಡು ಹೋಗೋಣ ಪಟ್ಟಿ ಪೀಸು.
ಈ ಪಟ್ಟಿ ಪೀಸ್ಗೆ ಎಕ್ಸ್ಟ್ರಾ ಇನ್ನೂ 4 ಬಟ್ಟೆ ಸೇರಿಸ್ಕೋಬೇಕು. ಇಲ್ಲಿ ಕತ್ರಿಯ ತುದಿಯಿಂದ ಈ ಥರ ಇಟ್ಕೊಂಡು ಕಟ್ ಮಾಡ್ಕೋಬೋದು. ಈ ಥರ ಕಟ್ ಮಾಡೋದ್ರಿಂದ ನಮಗೆ ಯಾವ ಥರ ರೌಂಡ್ ಶೇಪ್ ಇದ್ದರೂ ನೀಟಾಗಿ ಕಟ್ಟಿಂಗ್ ಮಾಡ್ಕೋಬೋದು. ಈಗ ಹಾರ್ಮೋಲ್ ಕಟ್ ಮಾಡ್ಕೋಬೇಕು. ಇಲ್ಲಿ ಕಟ್ಟಾಗಿದೆ ನೋಡಿ, ಈ ಥರ ಕಟ್ ಮಾಡಿಕೊಂಡು ಈಗ ಕಟ್ಟಿಂಗ್ ಆಗಿದೆ. ಇಲ್ಲಿ ಈ ಥರ ಇದೆಯಲ್ಲ, ಈ ಸೈಡಲ್ಲಿ ಈಗ ನಾವು ಕಟ್ ಮಾಡ್ಕೋಬೇಕು. ಇಲ್ಲಿ ಕಟ್ ಮಾಡ್ಕೊಳ್ಳೋಣ. ಕಟ್ಟಿಂಗ್ ಆಗಿದೆ. ಈಗ ಫ್ರಂಟ್ ಪಾರ್ಟ್ ಎಲ್ಲ ಕಟ್ ಆಗಿದೆ. ಈಗ ಸ್ಲೀವ್ ಯಾವ ಥರ ಕಟ್ ಮಾಡೋದು ಅಂತ ನೋಡೋಣ. ಪೇಪರನ್ನು ಈ ಥರ ತಗೊಂಡು ಇಲ್ಲಿ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಇದೇ ಥರನೇ ಫೋಲ್ಡ್ ಮಾಡ್ಕೊಳ್ಳಿ. ಆವಾಗ ನಮಗೆ ಸ್ಲೀವ್ ಕೆಲವರು ದಪ್ಪ ಇರೋರಿಗೆ ಸ್ಲೀವ್ ಕರೆಕ್ಟಾಗಿ ಸಿಗಲ್ಲ. ಈ ಥರ ಮಾಡಿಕೊಂಡ್ರೆ ನಮಗೆ ಎಷ್ಟು ಬೇಕಾದರೂ ಹಾರ್ಮೋಲ್ ವಿಡ್ತ್ ಜಾಸ್ತಿ ಇರ್ತದಲ್ಲ, ಕರೆಕ್ಟಾಗಿ ಸಿಗ್ತದೆ. ಈಗ ಸ್ಲೀವ್ ಲೆಂತ್ 8 ಇಂಚಿದೆ. 8 ಇಂಚಿದೆ. ನಾನಿಲ್ಲಿ 8 ಇಂಚಿಗೆ ಮಾರ್ಕ್ ಮಾಡಿಕೊಂಡು 2 ಇಂಚ್ ಎಕ್ಸ್ಟ್ರಾ ಕೊಡ್ತಾಯಿದ್ದೀನಿ. ಇದು ಪ್ಲೈನ್ ಬ್ಲೌಸ್ಗಾದರೆ ಮಾತ್ರ 2 ಇಂಚ್ ಕೊಡಬೇಕು. ಲೈನಿಂಗ್ ಬ್ಲೌಸ್ ಆದರೆ 1 ಇಂಚು ಕೊಟ್ಟರೆ ಸಾಕು. ನಾನಿಲ್ಲಿ 1.5 ಇಂಚಿಗೆ ಕೊಡ್ತೀನಿ. ಆಮೇಲೆ ಈ ಥರ ಉದ್ದಕ್ಕೆ ಲೈನ್ ಹಾಕೋಬೇಕು. ಆಮೇಲೆ ಕೆಳಗಡೆ ಬಾಟಮಲ್ಲಿ 5 ಇಂಚಿಗೆ ಮಾರ್ಕ್ ಮಾಡಿಕೊಂಡು 1.5 ಇಂಚು ಎಕ್ಸ್ಟ್ರಾ ಕೊಡ್ತೀನಿ. ಆಮೇಲೆ ಇಲ್ಲಿಂದ ಕೆಳಗಡೆಗೆ ಒಂದು 2.5 ಇಂಚು ಮಾರ್ಕ್ ಮಾಡ್ಕೊಳ್ಳೋಣ. ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಹಾರ್ಮೋಲ್ ರೌಂಡ್ ಎಷ್ಟಿದೆ ಅಂತ ಬ್ಲೌಸಲ್ಲಿ ನೋಡ್ಕೋಬೇಕು. ಈ ಥರ ನೋಡಿಕೊಂಡು ಇಲ್ಲಿ 7.25 ಇಂಚು ಬಂದಿತ್ತಲ್ವ, 7.25 ಇಂಚು ಈ ಥರ ಇಟ್ಕೊಂಡು ಕ್ರಾಸಾಗಿ 7.25 ಇಂಚು ಎಲ್ಲಿ ಬರುತ್ತೆ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕು. ಆಮೇಲೆ ಪುನಃ ಎಕ್ಸ್ಟ್ರಾ 1.5 ಇಂಚು ಮಾರ್ಕ್ ಮಾಡ್ಕೋಬೇಕು. ಇದನ್ನು ಈ ಥರ ಜಾಯಿಂಟ್ ಮಾಡಿಕೊಂಡು ಇಲ್ಲಿ 7.25 ಇಂಚ್ ಇದೆಯಲ್ಲ ಅಲ್ಲಿಗೆ ಕರೆಕ್ಟಾಗಿ ಈ ಥರ ಕ್ರಾಸಾಗಿ ಲೈನ್ ಹಾಕೋಬೇಕು. ಈಗ ಸ್ಲೀವ್ ರೆಡಿಯಾಗಿದೆ. ಈಗ ಕಟ್ ಮಾಡ್ಕೊಳ್ಳೋಣ. ಸ್ಲೀವ್ ಕಟ್ ಮಾಡುವಾಗಲೂ ಕೂಡ ನಿಧಾನಕ್ಕೆ ಕಟ್ ಕತ್ರಿಯ ತುದಿಯಿಂದ ಕಟ್ ಮಾಡ್ಕೊಂಡು ಹೋಗಬೇಕು. ಈ ಥರ ಕಟ್ ಮಾಡ್ಕೋಬೇಕು. ಇಲ್ಲಿ ಮಧ್ಯದಲ್ಲೊಂದು ಕಟ್ ಮಾಡ್ಕೊಳ್ಳಿ. ಈಗ ಈ ಥರ ಹಾಕ್ಕೊಂಡು ಫ್ರಂಟ್ ಪಾರ್ಟಲ್ಲಿ ಬರುತ್ತಲ್ಲ ಸ್ಲೀವ್ ಫ್ರಂಟ್ ಪಾರ್ಟ್, ಅಲ್ಲೊಂಚೂರು 1/4 ಇಂಚಿಗೆ ಕಟಿಂಗ್ ಮಾಡ್ಕೋಬೇಕು. ಇಲ್ಲಿಂದ ತುದಿಯಿಂದ ಮಾಡ್ಕೋಬಾರ್ದು, ಇಲ್ಲಿ ಮಧ್ಯದಿಂದ ಮಾಡ್ಕೋಬೇಕು. ಈ ಥರ ಒಂದು 1/4 ಇಂಚಿಗೆ ಕಟಿಂಗ್ ಮಾಡ್ಕೊಳ್ಳೋಣ. ಇದು ಫ್ರಂಟ್ ಪಾರ್ಟ್ ಅಂತ ಗೊತ್ತಾಗೋಕ್ಕೆ ಈ ಥರ ಕಟಿಂಗ್ ಮಾಡ್ಕೊಳ್ಳೋಣ. ಈಗ ಸ್ಲೀವ್ ಕಟಿಂಗ್ ಆಗಿದೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.